कर्नाटका गुलबर्गा शहर के तिम्मापुरी सर्कल पर गुलबर्गा ट्रैफिक पुलिस के जानिब से आज सुबह आवाम के अंदर रास्ता हिफाजती और हादसात से बचने के ताल्लुक से ट्रैफिक एंड रोड सेफ्टी मुहिम की शुरुआत की गई। इस मौके पर कर्नाटका के एडीजीपी ट्रैफिक एंड रोड सेफ्टी आलोकनाथ आईपीएस मेहमान खुसूसी थे। गुलबर्गा सिटी पुलिस कमिश्नर आर चेतन ने हादसात से कैसे बचा जाए इस उन्वान पर तफसील बयान करते हुए अवाम और ड्राइवर्स के लिए कुछ हिदायतें बताईं। इस प्रोग्राम में केकेआरटीसी के ड्राइवर्स, गुलबर्गा सिटी के ऑटो ड्राइवर्स और अवाम ने हिस्सा लिया। मेहमान खुसूसी आलोक कुमार, एडीजीपी ट्रैफिक एंड रोड सेफ्टी कर्नाटका ने भी हादसात को रोकने और उससे बचने के तरीके को अवाम और ड्राइवर्स के सामने पेश किया। ब्यूरो रिपोर्ट, अतराफ टीवी उर्दू न्यूज़। ಇಲ್ಲಿ ಬಂದಿರತಕ್ಕಂತ ಎಲ್ಲ ನಮ್ಮ ಚಾಲಕರು ಸ್ವಲ್ಪ ವಾಹನದ ವೇಗದ ಮಿತಿಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಈ ರೀತಿಯ ಬೋರ್ಡ್ ಗಳನ್ನ ನೋಡಿಕೊಂಡು ನಮ್ಮ ಚಾಲಕರು ತಮ್ಮ ಏನು ಡ್ರೈವಿಂಗ್ ಸ್ಕಿಲ್ ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡ್ರೆ ಸಾಕಷ್ಟು ಅಪಘಾತಗಳನ್ನ ತಪ್ಪಿಸಬಹುದು। ಹಾಗಾಗಿ ಅದರ ಜೊತೆಗೆ ನಮಗೆ ಮುಖ್ಯವಾಗಿ ಕಲಬುರಗಿ ನಗರದಲ್ಲಿ ಬಂದ್ರೆ ಆಟೋ ಡ್ರೈವರ್ಸ್ ಗಳಿದ್ದಾರೆ। ಆಟೋ ಡ್ರೈವರ್ಸ್ ಗಳಲ್ಲಿ ಸಾಕಷ್ಟು ಜನ ಫಾಲೋ ಮಾಡಿದ್ರೆ 50% ಜನ ಟ್ರಾಫಿಕ್ ರೂಲ್ಸ್ ಗಳನ್ನ ಫಾಲೋ ಮಾಡಲ್ಲ। ಅದು ಅವರು ಪ್ಯಾಸೆಂಜರ್ ಗಳನ್ನ ತಗೊಳತಕ್ಕಂತ ಒಂದು ಟ್ರಾಫಿಕ್ ಇದು ಪ್ಯಾಸೆಂಜರ್ ಗಳನ್ನ ಅವರು ಹತ್ತಿಸ್ಕೋಬೇಕು ಅನ್ನೋ ಒಂದು ಹುಮ್ಮಸ್ನಲ್ಲಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಇರ್ಬೋದು ರಸ್ತೆ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಅವರ ಪ್ಯಾಸೆಂಜರ್ ಗಳನ್ನ ಹತ್ತಿಸ್ತಕ್ಕಂಥದ್ದು, ಇಳಿಸ್ತಕ್ಕಂಥದ್ದು। ಆಟೋ ಡ್ರೈವರ್ಸ್ ಗಳು ಅವ್ರಿಗೆ ಆಟೋ ಸ್ಟ್ಯಾಂಡ್ ಅನ್ನ ಕೊಟ್ಟಿದ್ರೆ ಆಟೋ ಸ್ಟ್ಯಾಂಡ್ ಅನ್ನ ಬಿಟ್ಟು ಬರ್ತಕ್ಕಂಥದ್ದು। ಮುಖ್ಯವಾಗಿ ಆಟೋ ಡ್ರೈವರ್ಸ್ ಗಳಲ್ಲಿ ನಾನು ಮುಂದ್ಗಡೆ ಅವರು ಡ್ರೈವಿಂಗ್ ಮಾಡೋ ಸೀಟ್ ಪಕ್ಕದಲ್ಲಿ ಕೂಡ ಇನ್ನೊಬ್ರನ್ನ ಕೂತ್ಕೊಂಡು ಹೋಗ್ತಾ ಇರ್ತಾರೆ। ಹಾಗಾಗಿ ತಾವು ಸಾಕಷ್ಟು ಜನ ಕೆಎಸ್ಆರ್ಟಿಸಿ ಡ್ರೈವರ್ಸ್ ಗಳಿದ್ದೀರಾ, ತಾವುಗಳು ಓಡಿಸ್ಬೇಕಾದ್ರೆ ಹೆಡ್ಲೈಟ್ ನ ಡಿಮ್ ಅಂಡ್ ಡಿಪ್ ಮಾಡೋದು ಅಂತ ಒಂದು ಸಣ್ಣ ಒಂದು ಕೆಲಸದಿಂದ ನಾವು ಪ್ರಾಣವನ್ನ, ಸಾಕಷ್ಟು ಅಪಘಾತದಿಂದ ಆಗಂತ ಇಂಜುರಿಯನ್ನ ಕೂಡ ತಪ್ಪಿಸಬಹುದು। ಹಾಗಾಗಿ ರಸ್ತೆ ಸುರಕ್ಷತೆಯ ಬಗ್ಗೆ ನಾವು ಗಮನ ಹರಿಸಬೇಕು ಅಂತಂದ್ರೆ ಒಂದು ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ। ನಾವು ತಮ್ಮ ಗಾಡಿಗಳನ್ನ ನಿಲ್ಲಿಸಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಲೆಫ್ಟ್ ಅಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸ್ತಕ್ಕಂಥದ್ದು, ಕೆಎಸ್ಆರ್ಟಿಸಿ ಡ್ರೈವರ್ಸ್ ಗಳಿರ್ಬೋದು ಅಥವಾ ಬೇರೆಯವರೇ ಆಗಿರ್ಬೋದು। ಅದ್ರ ಜೊತೆಗೆ ನಾವು ಏನು ಮುಖ್ಯವಾಗಿ ನಾವು ಬಸ್ ಗಳನ್ನ ನೋಡ್ಬೇಕಾದ್ರೆ ಯಾವುದೇ ಒಂದು ಮೈನ್ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಬೋರ್ಡ್ ಹಾಕಿರ್ತಾರೆ, ವಿಲೇಜ್ ಲಿಮಿಟ್ಸ್ ಅಂತ ಹೇಳಿ। ಆ ವಿಲೇಜ್ ಲಿಮಿಟ್ಸ್ ಅಂತ ಏನಕ್ಕೆ ಬೋರ್ಡ್ ಹಾಕಿರ್ತಾರೆ ಅಂದ್ರೆ ಅಲ್ಲಿ ಸ್ವಲ್ಪ ನಾವು ವೆಹಿಕಲ್ ಅನ್ನ ಹುಷಾರಾಗಿ ನೋಡ್ಕೊಂಡು ಓಡಿಸ್ಬೇಕು ಅಂತ ಹೇಳಿ। ಅದೇ ರೀತಿಯಾಗಿ ಒಂದು ಶಾಲಾ ವಲಯ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ। ಬೇರೆ ಬೇರೆ ಆಟೋ ಡ್ರೈವರ್ಸ್ ಬಂದಿದ್ದಾರೆ, ಡ್ರೈವಿಂಗ್ ಸ್ಕೂಲ್ ಅವರು ಬಂದಿದ್ದಾರೆ, ನಮ್ಮ ಟ್ರಾಫಿಕ್ ನವರು ಬಂದಿದ್ದಾರೆ। ಇದೇ ಸ್ಥಳದಲ್ಲಿ ನಾವು 2 ತಿಂಗಳ ಹಿಂದೆ ಒಂದು ಹೆಲ್ಮೆಟ್ ಬಗ್ಗೆ ಜಾಗೃತಿಯನ್ನ ಮೂಡಿಸಲಿಕ್ಕೆ ನಾವು ಕಾರ್ಯಕ್ರಮ ಇದೆ ಯುನೈಟೆಡ್ ಆಸ್ಪತ್ರೆಗೆ ಒಂದು ಜೊತೆಗೆ ಕೈ ಜೋಡಿಸಿ ನಾವು ಮಾಡಿದ್ದೀವಿ। ಆ ಕಾಲಕ್ಕೆ ತಮ್ಮೆಲ್ಲರಿಗೆ ನಾವು ಹೇಳಿದ್ದೀವಿ ಇದು ಹೆಲ್ಮೆಟ್ ನಾವು ಹಾಕಬೇಕು, ಮತ್ತೆ ಯಾವ ರೀತಿ ಸುರಕ್ಷಿತ ಸಂಚಾರವನ್ನ ನಾವು ನಿಯಮಗಳು ನಾವು ಪಾಲನೆ ಮಾಡಬೇಕು। ನಾವೀಗ ಫೆಬ್ರವರಿ ತಿಂಗಳ ಇದೆ 2023ನೇ ಇಸ್ವಿಯಲ್ಲಿ ನಮ್ಮ ಕಲಬುರಗಿ ನಗರದಲ್ಲಿ ನಾವು ಆ ವಿಷಯನ ತಗೊಂಡ್ರೆ
118 ಅಪಘಾತಗಳಲ್ಲಿ 129 ಜನ ಸರಾಸರಿ ಯಾವುದು ಸಾವು ಆಗಿದೆ. ಆನಂತರ ಕಲಬುರಗಿ ಜಿಲ್ಲೆದು ನಾವು ವಿಷಯ ತಗೊಂಡ್ರೆ ಅಲ್ಲಿ 320 ಅಪಘಾತ ಪ್ರಕರಣಕ್ಕೆ ಫೆಟಲ್ ಆಕ್ಸಿಡೆಂಟ್ಸ್, ಬೇರೆ ಆಕ್ಸಿಡೆಂಟ್ ಬಿಟ್ಬಿಡಿ, ನಾನ್ ಫೆಟಲ್, ಇದೆಲ್ಲ ಫೆಟಲ್ ಆಕ್ಸಿಡೆಂಟ್ ಬಗ್ಗೆ ನಾನು ಕಲಬುರಗಿ ನಗರದಲ್ಲಿ 129 ಜನ ಸಾಯೋದು, ಅಥವಾ ಕಲಬುರಗಿ ಜಿಲ್ಲೆಯಲ್ಲಿ 340 ಜನ ಸಾಯೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 11,700ಕ್ಕಿಂತ ಜಾಸ್ತಿ ಜನ ಅವರು ಮೃತಪಟ್ಟಿದ್ದಾರೆ ಈ ಅಪಘಾತಗಳಲ್ಲಿ. ಇದು ಸಂಖ್ಯೆ ಕಮ್ಮಿ ಸಂಖ್ಯೆ ಇಲ್ಲ. ನಾವು ಅದಕ್ಕಾಗಿ ಎರಡು ವಿಷಯ ಇದೆ, ಸುರಕ್ಷಿತ ಸಂಚಾರ ಮತ್ತು ಸುಗಮ ಸಂಚಾರ. ಕಲಬುರಗಿ ನಗರದ ವಿಷಯ ನಾವು ತಗೊಂಡ್ರೆ ಎರಡು ಇರಬೇಕು, ಯಾಕಂದ್ರೆ ಸುಗಮ ಸಂಚಾರ ಬಹಳ ಮುಖ್ಯ ಇಲ್ಲಿ ನಮ್ಮ ಪ್ರಕಾರ. ಇದೇ ಜಾಗ ನಾನು ನೋಡಿದ್ದೀನಿ, IG ಆಗಿ SP ಆಗಿ ಇನ್ನೂ ಬಹಳ ಕೆಟ್ಟದ್ದು ಇತ್ತು. ಇಲ್ಲೇ ಇಷ್ಟು ಎಲ್ಲ 2 ವೀಲರ್ಸ್ ಪಾರ್ಕಿಂಗ್ ಇರ್ತದೆ, ಇಲ್ಲೇ ಆಟೋದು ಪಾರ್ಕಿಂಗ್ ಇರುತ್ತೆ, ಮತ್ತೆ ಜನಕ್ಕೆ ಈ ಕಡೆ ಬರಕ್ಕೆ ಬಹಳ ತೊಂದರೆ ಆಗೋದು. ಇದೇ ರೀತಿ ನಾವು ರೈಲ್ವೆ ಸ್ಟೇಷನ್ ಕಡೆ ಹೋದಾಗ ಅಲ್ಲಿಗೂ ಅದೇ ಸಮಸ್ಯೆ. ನೀವು ಸೂಪರ್ ಮಾರ್ಕೆಟ್ ಕಡೆ ಹೋದ್ರೆ, ಗಂಜ್ ಕಡೆ ಹೋದ್ರೆ ಅದೇ ಸಮಸ್ಯೆ. ಯಾವ್ದು ನಗರದ ಜನ ಮತ್ತೆ ಯಾವ ನಗರ ಒಂದು ಸುಸಂಸ್ಕೃತವಾಗಿ ಇದೆ ಅಥವಾ ಜನರು ಬಹಳ ಪ್ರಗತಿಶೀಲವಾಗಿ ಇದ್ದಾರೆ, ಅದು ಆಯ್ಕೆ ಅಥವಾ ಅದು ಜನ ಹೇಗೆ ನೋಡ್ತಾರೆ, ಅದು ಟ್ರಾಫಿಕ್ ನಿಯಮಗಳದ್ದು ಪಾಲನೆ ಯಾರು ಸರಿಯಾಗಿ ಎಲ್ಲಿ ಆಗತ್ತೆ ಅಲ್ಲಿ ತಿಳ್ಕೊಳ್ತಾರೆ. ಇಲ್ಲ ಇಲ್ಲಿ ಬಹಳ ಜನರು ಸುಸಂಸ್ಕೃತರು ಇದ್ದಾರೆ, ಅವರು ಲಾ ಬ್ಯಾಟಿಂಗ್ ಇದ್ದಾರೆ. ಯಾವ ಕಡೆ ಇದು ಮಾಡಲ್ಲ ತಿಳ್ಕೊಳ್ತಾರೆ, ಇದು ಇಲ್ಲ ಇದು ಹಳೆ ಕಾಲದಲ್ಲಿ ಇನ್ನೂ ಇದು ಆ ಜಾಗ ಇದೆ. ಬಹಳ ನಾನು ನೋಡ್ತಾ ಇರ್ತೀನಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಜನ ಕಲಬುರಗಿ ಬಗ್ಗೆ ಇಲ್ಲಿ ಟ್ರಾಫಿಕ್ ಸಿಗ್ನಲ್ ಇದ್ರೂ ಕೂಡ, ರೇಡ್ ಇದ್ರೂ ಕೂಡ ಜನ ಹೋಗ್ತಾ ಇರ್ತಾರೆ. ಅದು ಕೆಲವು ಫೋಟೋಗಳು ಪೋಸ್ಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳು. ಒಂದು ಬೇಸರ ಆಗುತ್ತೆ, ಯಾಕೆಂದ್ರೆ ನಾವು SP ಕೆಲಸ ಮಾಡಿದ್ವಿ, ನಾವು IG ಕೆಲಸ ಮಾಡಿದ್ವಿ. ಆ ಭಾಗದಲ್ಲಿ ಇನ್ನೂ ಜನ 2024ನೇ ಇಸ್ವಿಯಲ್ಲಿ ಕೂಡ ಇದೇ ರೀತಿ ವರ್ತನೆ ಮಾಡ್ತಾರೆ. ಅದು ಸರಿ ಇಲ್ಲ, ಸಾಮಂಜಸ್ಯವಾಗಿ ಇಲ್ಲ. ನಾವು ಕೂಡ ಏನಿದೆ, ಇದು ಕಲ್ಯಾಣ ಕರ್ನಾಟಕಕ್ಕೂ ಹಿಂದುಳಿದ ಆಗಿದೆ ಆ ಹೆಸರು ಮೇಲೆ ಜನ ಇನ್ನೂ ಒಂದು ಪಾಸಾನ್ ಕಾಲದ ಪದ್ಧತಿ ಪ್ರಕಾರ ಏನು ಯಾವ್ದು ಬೇಕಾಬಿಟ್ಟಿ ಯಾವ್ದು ಟ್ರಾಫಿಕ್ ನಿಯಮದ ಪಾಲನೆ ಮಾಡದೆ ಇರೋದು ನಮ್ಮ ಪ್ರಕಾರ ಒಂದು ಬೇಸರದ ಸಂಗತಿ. ಅದು ಪೊಲೀಸ್ ಭಯದಿಂದ ನಾವು ಕಾನೂನು ಪಾಲನೆ ಮಾಡಬಾರ್ದು. ಇಲ್ಲ ಪೊಲೀಸ್ ಅಲ್ಲಿ ನಿಂತಿದ್ದಾರೆ, ನಮ್ಗೆ ಫೈನ್ ಆಗ್ತಾನೆ, ಅದರ ಸಲುವಾಗಿ ಮಾತ್ರ ನಾವು ನಿಯಮ ಪಾಲನೆ ಮಾಡೋದು ಅದು ಸರಿ ಇಲ್ಲ. ನಾವು ನಿಯಮ ಪಾಲನೆ ಮಾಡಿದರೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಈಗ ನಾವು ಸುಗಮ ಸಂಚಾರದ ನಿಯಮಕ್ಕೆ ಪಾರ್ಕಿಂಗ್ ಸರಿಯಾಗಿ ಮಾಡಿದ್ದಾರೆ. ಇದೇ ರೀತಿ ನಮ್ಮ ಚೇತನ್ ಅವರು ಹೇಳಿದ್ರು, KSRTC ಬಸ್ಗಳು ಇರುತ್ತದೆ, ಅದು ರೋಡ್ ಮಧ್ಯದಲ್ಲಿ ಕೆಲವು ಸಂದರ್ಭದಲ್ಲಿ ನಿಲ್ಲಿಸ್ಬಿಡ್ತಾರೆ. ಆಟೋನವರು ಕೆಲವು ಸಂದರ್ಭದಲ್ಲಿ ಯಾವ ಕಡೆ ಪ್ಯಾಸೆಂಜರ್ ಕೈ ಮಾಡಿದ್ರೆ ಅಲ್ಲೇ ನಿಲ್ಲಿಸ್ಬಿಡ್ತಾರೆ, ಹಿಂದೆಯಿಂದ ಬಂದು ಯಾರು ಡಿಕ್ಕಿ ಹೊಡಿತಾರೆ ಅಲ್ಲಿ. ಇದೆಲ್ಲ ನಾವು ಸರಿಯಾದ ರೀತಿಯಿಂದ ಸಂಚಾರ ನಿಯಮದ ಪಾಲನೆ ಮಾಡಿದರೆ ಸಾರ್ವಜನಿಕರಿಗೆ ಎಲ್ಲ ಸಾರ್ವಜನಿಕ अतराफ टीवी, हर बात सच के साथ।